ಹಲೋ, ವೆಲ್ಕಮ್ ಬ್ಯಾಕ್ ಟು ಇಗ್ನೋಪಲ್ಸ್ ಚಾನಲ್. ಇವತ್ತು ನಾವು ತುಂಬ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ಬಗ್ಗೆ ಮಾತನಾಡೋಣ. ಹಲವಾರು ಸ್ಟೂಡೆಂಟ್ಸ್ ಈಗ ಒಂದು ಕಾಮನ್ ಡೌಟ್ ಕೇಳುತ್ತಿದ್ದಾರೆ. ನಮ್ಮ ಇಗ್ನೋ ಐ ಡಿ ಕಾರ್ಡ್ ಹೇಗೆ ಡೌನ್ಲೋಡ್ ಮಾಡೋದು, ಐ ಡಿ ಕಾರ್ಡ್ ಇನ್ನೂ ಬಂದಿಲ್ಲ ಅಂದರೆ ಏನು ಮಾಡೋದು, ಐ ಡಿ ಕಾರ್ಡ್ ಇಲ್ಲದೆ ಅಸೈನ್ಮೆಂಟ್ ಸಬ್ಮಿಟ್ ಮಾಡಬಹುದಾ ಅನ್ನೋ ಕ್ವಶನ್ಸ್ ತುಂಬ ಬರುತ್ತಿವೆ. ಆದ್ದರಿಂದ ಇವತ್ತು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋ ಎಸ್ಪೆಷಲಿ ಹೊಸ ಸ್ಟೂಡೆಂಟ್ಸ್ ಮತ್ತು ಜೂನ್ ಸೆಷನ್ ಸ್ಟೂಡೆಂಟ್ಸ್ಗೆ ತುಂಬ ಯೂಸ್ಫುಲ್ ಆಗಿರುತ್ತದೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಓಕೆ, ಮೊದಲಿಗೆ ಒಂದು ಬೇಸಿಕ್ ಥಿಂಗ್ ತಿಳಿದುಕೊಳ್ಳಿ. ಇಗ್ನೋ ಐ ಡಿ ಕಾರ್ಡ್ ಅಂದರೆ ಅದು ಕೇವಲ ಒಂದು ಕಾರ್ಡ್ ಅಲ್ಲ, ಅದು ನಿಮ್ಮ ಸ್ಟೂಡೆಂಟ್ ಐಡೆಂಟಿಟಿ ಪ್ರೂಫ್. ಇಗ್ನೋನಲ್ಲಿ ನೀವು ಆಫಿಷಿಯಲಿ ಸ್ಟೂಡೆಂಟ್ ಅನ್ನೋದನ್ನು ಪ್ರೂವ್ ಮಾಡುವ ಮೈನ್ ಡಾಕ್ಯುಮೆಂಟ್ ಇದೆ. ಸಬ್ಮಿಷನ್ ಕಂಪ್ಲೀಟ್ ಆದ ಮೇಲೆ ಯೂಶ್ವಲಿ ಇಗ್ನೋ ಪೋರ್ಟಲ್ನಲ್ಲಿ ಐ ಡಿ ಕಾರ್ಡ್ ಅವೈಲೇಬಲ್ ಆಗುತ್ತದೆ. ಈಗ ಹಲವಾರು ಸ್ಟೂಡೆಂಟ್ಸ್ಗೆ ಲಿಂಕ್ ಆಕ್ಟಿವೇಟ್ ಆಗಿದೆ. ಆದ್ದರಿಂದ ನೀವು ಸ್ಟೂಡೆಂಟ್ ಪೋರ್ಟಲ್ ಲಾಗಿನ್ ಮಾಡಿ ಚೆಕ್ ಮಾಡಿಕೊಳ್ಳಿ. ಒಂದು ಇಂಪಾರ್ಟೆಂಟ್ ಥಿಂಗ್, ಹಲವರು ಅಡ್ಮಿಷನ್ ಕನ್ಫರ್ಮೇಷನ್ ಬಂದ ತಕ್ಷಣ ಐ ಡಿ ಕಾರ್ಡ್ ಆಟೋಮೆಟಿಕಲಿ ಮನೆಗೆ ಬರುತ್ತದೆ ಅಂತ ಥಿಂಕ್ ಮಾಡುತ್ತಾರೆ. ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ನೀವು ಆನ್ಲೈನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬೇಕು. ಐ ಡಿ ಕಾರ್ಡ್ ಡೌನ್ಲೋಡ್ ಮಾಡಿಕೊಳ್ಳುವಾಗ ನಿಮ್ಮ ಎನ್ರೋಲ್ಮೆಂಟ್ ನಂಬರ್ ಮತ್ತು ಪಾಸ್ವರ್ಡ್ ಕರೆಕ್ಟ್ ಆಗಿರಬೇಕು. ಪೋರ್ಟಲ್ ಓಪನ್ ಆಗದಿದ್ದರೆ ಪ್ಯಾನಿಕ್ ಆಗಬೇಡಿ. ಕೆಲವೊಮ್ಮೆ ಸರ್ವರ್ ಬ್ಯುಸಿ ಇರಬಹುದು, ಬಿಕಾಸ್ ಸಾವಿರಾರು ಸ್ಟೂಡೆಂಟ್ಸ್ ಒಂದೇ ಟೈಮ್ನಲ್ಲಿ ಲಾಗಿನ್ ಮಾಡುತ್ತಾರೆ. ಈಗ ಕ್ವಶನ್ ಏನಂದರೆ, ಐ ಡಿ ಕಾರ್ಡ್ ಏಕೆ ಇಷ್ಟು ಇಂಪಾರ್ಟೆಂಟ್ ನೋಡಿ. ಅಸೈನ್ಮೆಂಟ್ ಸಬ್ಮಿಟ್ ಮಾಡಲು ಹೋಗುವಾಗ ಹಲವಾರು ಸ್ಟಡಿ ಸೆಂಟರ್ಸ್ ಐ ಡಿ ಕಾರ್ಡ್ ಕೇಳುತ್ತಾರೆ. ಪ್ರಾಜೆಕ್ಟ್ ಸಬ್ಮಿಷನ್ ಸಮಯದಲ್ಲೂ ಬೇಕಾಗಬಹುದು. ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಹೋಗುವಾಗ ಕೂಡ ಐ ಡಿ ಕಾರ್ಡ್ ಚೆಕ್ ಮಾಡುತ್ತಾರೆ. ಟರ್ಮ್ ಆ್ಯಂಡ್ ಎಕ್ಸಾಮ್ಸ್ ಸಮಯದಲ್ಲಿ ಹಾಲ್ ಟಿಕೆಟ್ ಜೊತೆ ಐ ಡಿ ಕಾರ್ಡ್ ಕ್ಯಾರಿ ಮಾಡಬೇಕು. ಕೆಲವೊಮ್ಮೆ ರೀಜಿಯನಲ್ ಸೆಂಟರ್ ವಿಸಿಟ್ ಮಾಡುವಾಗ ಕೂಡ ಇದನ್ನು ಕೇಳುತ್ತಾರೆ. ಆದ್ದರಿಂದ ಐ ಡಿ ಕಾರ್ಡನ್ನು ಇಗ್ನೋರ್ ಮಾಡಬೇಡಿ. ನನ್ನ ಸಜೆಷನ್ ಏನು ಅಂದರೆ, ಒಂದು ಸಾಫ್ಟ್ ಕಾಪಿ ಮೊಬೈಲ್ನಲ್ಲಿ ಸೇವ್ ಮಾಡಿ ಇಟ್ಟುಕೊಳ್ಳಿ, ಮತ್ತೊಂದು ಪ್ರಿಂಟೌಟ್ ತೆಗೆದು ಫೈಲ್ನಲ್ಲಿ ಸೇಫಾಗಿ ಇಡಿ. ಯಾಕಂದರೆ ಎಮರ್ಜೆನ್ಸಿ ಟೈಮ್ನಲ್ಲಿ ಇದು ತುಂಬ ಯೂಸ್ಫುಲ್ ಆಗುತ್ತದೆ. ಇನ್ನೊಂದು ಡೌಟ್ ಸ್ಟೂಡೆಂಟ್ಸ್ ಕೇಳುತ್ತಾರೆ, ನನ್ನ ಫೋಟೋ ಅಥವಾ ಡೀಟೇಲ್ಸ್ ರಾಂಗ್ ಇದ್ದರೆ ಏನು ಮಾಡಬೇಕು? ಅಂತಹ ಸಿಚುವೇಷನ್ನಲ್ಲಿ ಇಮಿಡಿಯೇಟ್ಲಿ ರೀಜಿಯನಲ್ ಸೆಂಟರ್ ಅಥವಾ ಇಗ್ನೋ ಸಪೋರ್ಟ್ಗೆ ಕಾಂಟ್ಯಾಕ್ಟ್ ಮಾಡಬೇಕು. ಡಿಲೇ ಮಾಡಬೇಡಿ, ಯಾಕಂದರೆ ಫ್ಯೂಚರ್ ಡಾಕ್ಯುಮೆಂಟ್ಸ್ ಮೇಲೂ ಇಂಪ್ಯಾಕ್ಟ್ ಆಗಬಹುದು. ಮತ್ತೊಂದು ಇಂಪಾರ್ಟೆಂಟ್ ಅಪ್ಡೇಟ್, ಗ್ರ್ಯಾಜುಯೇಷನ್ ರಿಲೇಟೆಡ್ ಇಶ್ಯೂಸ್, ಮಾರ್ಕ್ಸ್ ಅಪ್ಡೇಟ್ ಡಿಲೇ, ಅಸೈನ್ಮೆಂಟ್ ಸ್ಟೇಟಸ್ ಪೆಂಡಿಂಗ್, ಪ್ರಾಜೆಕ್ಟ್ ಅಪ್ರೂವಲ್ ಡಿಲೇ ಇತ್ಯಾದಿ ಪ್ರಾಬ್ಲಮ್ಸ್ ಈಗ ಹಲವರಿಗೆ ಬರುತ್ತಿವೆ. ಈ ರೀತಿಯ ಇಶ್ಯೂಸ್ ಬಂದರೆ ಇಗ್ನೋ ಗ್ರೀವೆನ್ಸ್ ಪೋರ್ಟಲ್ ಮೂಲಕ ಕಂಪ್ಲೇಂಟ್ ರೈಸ್ ಮಾಡಬಹುದು. ಪ್ರಾಪರ್ ಡೀಟೇಲ್ಸ್ ಮತ್ತು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದರೆ ರೆಸ್ಪಾನ್ಸ್ ಸಿಗುವ ಚಾನ್ಸಸ್ ಹೆಚ್ಚು ಇರುತ್ತದೆ. ಕಂಪ್ಲೇಂಟ್ ಬರೆಯುವಾಗ ಎನ್ರೋಲ್ಮೆಂಟ್ ನಂಬರ್, ಕೋರ್ಸ್ ಡೀಟೇಲ್ಸ್, ಇಶ್ಯೂಡ್ ಡಿಸ್ಕ್ರಿಪ್ಷನ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು. ರ್ಯಾಂಡಮ್ ಆಗಿ ಶಾರ್ಟ್ ಕಂಪ್ಲೇಂಟ್ ಹಾಕಿದರೆ ಕೆಲವೊಮ್ಮೆ ರೆಸ್ಪಾನ್ಸ್ ಡಿಲೇ ಆಗಬಹುದು. ಹಾಗೆ ಕೆಲವರು ಕೇಳುತ್ತಾರೆ, ಐ ಡಿ ಕಾರ್ಡ್ ಇಲ್ಲದೆ ಎಕ್ಸಾಮ್ ಬರೆಯಬಹುದಾ? ನಾರ್ಮಲಿ ಹಾಲ್ ಟಿಕೆಟ್ ಜೊತೆಗೆ ಐ ಡಿ ಕಾರ್ಡ್ ಕ್ಯಾರಿ ಮಾಡೋದು ಸೇಫರ್ ಆಪ್ಷನ್. ಆದ್ದರಿಂದ ಲಾಸ್ಟ್ ಮಿನಿಟ್ವರೆಗೆ ವೆಯ್ಟ್ ಮಾಡದೆ ಈಗಲೇ ಡೌನ್ಲೋಡ್ ಮಾಡಿ ರೆಡಿ ಇಟ್ಟುಕೊಳ್ಳಿ. ನ್ಯೂ ಸ್ಟೂಡೆಂಟ್ಸ್ ಒಂದು ಥಿಂಗ್ ರಿಮೆಂಬರ್ ಮಾಡಿಕೊಳ್ಳಿ, ಇಗ್ನೋನಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ರೆಗ್ಯುಲರ್ಲಿ ಚೆಕ್ ಮಾಡಬೇಕು. ಪೋರ್ಟಲ್ ನೋಟಿಫಿಕೇಷನ್ಸ್, ರೀಜಿಯನಲ್ ಸೆಂಟರ್ ಅಪ್ಡೇಟ್ಸ್, ಅಸೈನ್ಮೆಂಟ್ ಲಾಸ್ಟ್ ಡೇಟ್ಸ್, ಎಕ್ಸಾಮ್ ಫಾರ್ಮ್ಸ್ ಎಲ್ಲವನ್ನು ಟೈಮ್ ಟು ಟೈಮ್ ಫಾಲೋ ಮಾಡಬೇಕು. ಯಾಕಂದರೆ ಸ್ಮಾಲ್ ಡಿಲೇ ಕೂಡ ಮುಂದೆ ದೊಡ್ಡ ಪ್ರಾಬ್ಲಮ್ ಆಗಬಹುದು. ಹಾಗಾಗಿ ಇವತ್ತೇ ನಿಮ್ಮ ಸ್ಟೂಡೆಂಟ್ ಪೋರ್ಟಲ್ ಓಪನ್ ಮಾಡಿ ಐ ಡಿ ಕಾರ್ಡ್ ಅವೈಲೇಬಲ್ ಇದೆಯಾ ಅಂತ ಚೆಕ್ ಮಾಡಿ. ಅವೈಲೇಬಲ್ ಇದ್ದರೆ ಇಮಿಡಿಯೇಟ್ಲಿ ಡೌನ್ಲೋಡ್ ಮಾಡಿ. ಓಕೆ, ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವರಿಗೆ ಕೂಡ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಬಹುದು. ಇದೇ ರೀತಿ ಇಗ್ನೋ ಅಪ್ಡೇಟ್ಸ್, ಅಸೈನ್ಮೆಂಟ್ ಅಪ್ಡೇಟ್ಸ್, ಎಕ್ಸಾಮ್ ನೋಟಿಫಿಕೇಷನ್ಸ್, ಪ್ರಾಜೆಕ್ಟ್ ಗೈಡೆನ್ಸ್ ಮತ್ತು ಸ್ಟೂಡೆಂಟ್ ಸಪೋರ್ಟ್ಸ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಜೊತೆ ಮತ್ತೆ ಭೇಟಿಯಾಗೋಣ. ಟೇಕ್ ಕೇರ್ ಎವ್ರಿವನ್. ಸಿ ಯು ಸೂನ್. ಬೈ ಬಾಯ್.